ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪಂಡಿತ್ ಕೃಷ್ಣಮೂರ್ತಿ ಆಗಿದೆ. ನವರಾತ್ರಿಯ 5 ದಿನಗಳ ವಿಶೇಷತೆಯ ಬಗ್ಗೆ ನಾನು ಈ ಮೊದಲನೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ದಿನ 6, 7 ಮತ್ತು 8, 9ನೇ ದಿನಗಳ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. 6ನೇ ದಿನ, ನವರಾತ್ರಿ 6ನೇ ದಿನ ಪೂಜಿಸಲ್ಪಡುವ ದೇವಿಯ ಹೆಸರು ಕಾತ್ಯಾಯನಿ ದೇವಿ. ಕಾತ್ಯಾಯನಿ ದೇವಿಯನ್ನು ಪೂಜಿಸುವುದರಿಂದ ವಿವಾಹದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ, ಶತ್ರು ಕಾಟದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಆಕರ್ಷಕ ಸೌಂದರ್ಯವನ್ನು ಪಡೆಯಬಹುದು. ಕಾತ್ಯಾಯನಿ ದೇವಿ ಉಗ್ರ ಯೋಗದ ಅವತಾರಕ್ಕೆ ಸಮರ್ಪಿಸಲಾಗುತ್ತದೆ. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ, ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನು ಷಷ್ಠಿಯಂದು, ಅಂದರೆ ನವರಾತ್ರಿಯ 6ನೇ ದಿನದಂದು ಪೂಜಿಸಲಾಗುತ್ತದೆ. ತಾಯಿಗೆ ಬೂದು ಬಣ್ಣ ಅಂದರೆ ಇಷ್ಟ. ಓಂ ದೇವಿ ಕಾತ್ಯಾಯನಿಯೇ ನಮಃ ಈ ಜಪವನ್ನು ಮಾಡಬೇಕು. ಹಾಗೆ ನವರಾತ್ರಿಯ 7ನೇ ದಿನ, ನವರಾತ್ರಿಯ 7ನೇ ದಿನದಂದು ಪೂಜಿಸಲ್ಪಡುವ ದೇವಿ ಕಾಳರಾತ್ರಿ. ಆಕೆ ದುರ್ಗಾಮಾತೆಯ ಭಯಾನಕ ರೂಪವಾಗಿದ್ದು ಎಲ್ಲ ರೀತಿಯ ವಿಘ್ನಗಳನ್ನು ನಿವಾರಿಸುವ, ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಅವಳಿಗಿದೆ. ಭಕ್ತರಿಗೆ ಶಾಂತಿ ಸಮೃದ್ಧಿಯನ್ನು ನೀಡಿ ಎಲ್ಲ ರೀತಿಯ ಭಯದಿಂದ ಮುಕ್ತಿ ನೀಡುತ್ತಾಳೆ. ಕಾಳರಾತ್ರಿ ದೇವಿಯು 3 ಕಣ್ಣುಗಳು, ದಟ್ಟವಾದ ಕಪ್ಪು ಕೂದಲು ಮತ್ತು ಉರಿಯುವ ಬೆಂಕಿಯನ್ನು ಹೊಮ್ಮಿಸುವ ಮೂಗಿನ ಹೊಳ್ಳೆಗಳನ್ನು ಹೊಂದಿದ್ದಾಳೆ. ಒಂದು ಕೈಯಲ್ಲಿ ಮುಳ್ಳು ಖಡ್ಗವನ್ನು, ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ. ತಾಯಿಯ ಬಲಗೈ ವರದ ಮುದ್ರೆಯಲ್ಲಿ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗಿದೆ. ತಾಯಿಗೆ ಕೇಸರಿ ಬಣ್ಣ ತುಂಬ ಪ್ರಿಯವಾದದ್ದು. ಓಂ ದೇವಿ ಕಾಳರಾತ್ರಿಯೇ ನಮಃ ಈ ಜಪವನ್ನು ಮಾಡಬೇಕು. ಹಾಗೆ ನವರಾತ್ರಿ 8ನೇ ದಿನ, ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಹವನ ಮತ್ತು ಕನ್ಯಾ ಪೂಜೆಗೆ ತುಂಬ ಶ್ರೇಯಸ್ಕರ ಅಂತ ಹೇಳಲಾಗುತ್ತದೆ. ತಾಯಿ ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಂತೋಷ ಸಿಗುತ್ತದೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಹೊಂದಿರುತ್ತಾಳೆ. ಅವಳ ವಾಹನ ಗೂಳಿ. ನವಿಲು ಹಸಿರು ಈ ದಿನ ಶುಭ ಸಂಕೇತವಾಗಿರುತ್ತದೆ. ನವಿಲು ಹಸಿರು ಬಣ್ಣ. ಓಂ ದೇವಿ ಮಹಾಗೌರಿಯೇ ನಮಃ ಈ ಜಪವನ್ನು ಮಾಡಬೇಕಾಗಿರುವುದು. ಹಾಗೂ ನವರಾತ್ರಿಯ 9ನೇ ದಿನ, ನವರಾತ್ರಿಯ 9ನೇ ದಿನದಂದು ಆರಾಧಿಸುವ ದೇವಿಯು ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ಅಂದರೆ ಸಿದ್ಧಿಗಳನ್ನು ಒದಗಿಸುವವಳು ಅಥವಾ ಸಿದ್ಧಿಗಳನ್ನು ಅನುಗ್ರಹಿಸುವವಳು ಎಂದರ್ಥ. ಆಕೆ ದುರ್ಗಾಮಾತೆಯ 9ನೇ ಮತ್ತು ಕೊನೆಯ ಅವತಾರವಾಗಿದ್ದು ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಮತ್ತು ಮೋಕ್ಷವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಸಿದ್ಧಿದಾತ್ರಿ ದೇವಿಯು 4 ಕೈಗಳನ್ನು ಹೊಂದಿದ್ದಾಳೆ. ತನ್ನ ಕೈಗಳಲ್ಲಿ ಶಂಖ, ಗದೆ, ಚಕ್ರ ಮತ್ತು ಕಮಲದ ಹೂವನ್ನು ಹಿಡಿದಿದ್ದಾಳೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ ಮತ್ತು ವಶಿತ್ವ ಎಂಬ 8 ಸಿದ್ಧಿಗಳನ್ನು ಭಕ್ತರಿಗೆ ಒದಗಿಸುವ ಸಾಮರ್ಥ್ಯ ಆಕೆಯಲ್ಲಿದೆ. ಗುಲಾಬಿ ಬಣ್ಣ ಆಕೆಗೆ ತುಂಬ ಪ್ರಿಯವಾದದ್ದು. ಆ ದಿನ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಈ ಜಪವನ್ನು ಮಾಡಬೇಕು. ಹೀಗೆ ನವರಾತ್ರಿಯ 9 ದಿನಗಳ ಬಗ್ಗೆ, ತಾಯಿಯ ಪ್ರತಿಯೊಂದು ರೂಪಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ಇಷ್ಟವಾದ ಬಣ್ಣಗಳ ಬಗ್ಗೆ ತಿಳಿಸ್ಕೊಟ್ಟೆ ಮತ್ತು ಯಾವ ಜಪಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಎಲ್ಲ ಭಕ್ತರು ಇದರ ಅನುಕೂಲ ಪಡೆದುಕೊಂಡು ಆ ದೇವಿ ದುರ್ಗಾಮಾತೆಯ ಅನುಗ್ರಹಕ್ಕೆ ಒಳಗಾಗಬೇಕು. ಹಾಗೂ ದುರ್ಗಾಮಾತೆಯು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸನ್ಮಂಗಳವನ್ನು ಉಂಟು ಮಾಡಲಿ, ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಸುಖಗಳನ್ನು ನೀಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಒಳ್ಳೆಯದು.